ರೈತರೊಂದಿಗೆ ಸಿಎಂ ಸಭೆ ಜೂನ್ 4ಕ್ಕೆ ಯಾಕೆ? ಭೂದಾಹಿಗಳ ಮಸಲತ್ತೇನು? ಸಿಎಂ ಸಭೆಯಲ್ಲಿ ರೈತರಿಗೆ ಖಂಡಿತವಾಗಿಯೂ ನ್ಯಾಯ ಸಿಗುತ್ತಾ? ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ರೈತರ ಹೋರಾಟಕ್ಕೆ ಜಯ ಸಿಗುತ್ತಾ? ನಮಸ್ಕಾರ. ಕರ್ನಾಟಕದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಚನ್ನರಾಯಪಟ್ಟಣ ಹೋಬಳಿಯ ರೈತರ 1180 ದಿನಗಳ ಹೋರಾಟವನ್ನು ಬೆಂಬಲಿಸಿ ಜೂನ್ 25ರಂದು ಸಂಯುಕ್ತ ಹೋರಾಟ ಕರ್ನಾಟಕದ ಕರೆಯ ಮೇರೆಗೆ ಎಲ್ಲ ಜನಪರ ಚಳುವಳಿಗಳ ನೂರಾರು ಕಾರ್ಯಕರ್ತರು ಮತ್ತು ಮುಂದಾಳುಗಳು ದೇವನಹಳ್ಳಿ ಚಲೋ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಈ ಬೃಹತ್ ಚಲೋ ಬಗ್ಗೆ ಮೊದಲೇ ಸರ್ಕಾರದ ಮತ್ತು ಪೊಲೀಸರ ಗಮನಕ್ಕೆ ತರಲಾಗಿತ್ತು. ಅತ್ಯಂತ ಶಾಂತಿಯುತವಾಗಿ ನಡೆದಿತ್ತು. ಆದರೂ ದೇವನಹಳ್ಳಿ ರೈತರ ಪ್ರತಿಭಟನೆಯನ್ನ ವಿಪರೀತ ಪೊಲೀಸ್ ಬಲವನ್ನು ಬಳಸಿ ಹತ್ತಿಕ್ಕೋ ಪ್ರಯತ್ನವನ್ನ ಸರ್ಕಾರ ನಡೆಸಿತು. ಈ ಹಿನ್ನೆಲೆಯಲ್ಲಿ ಖುದ್ದಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲು ರೈತ ಹೋರಾಟಗಾರರ ಪರವಾಗಿ ಪ್ರಕಾಶ್ ರಾಜ್ ನೇತೃತ್ವದ ತಂಡ ಮುಂದಾಯಿತು. ಅಲ್ಲಿ 3 ಮುಖ್ಯ ಸಂಗತಿಗಳತ್ತ ಮುಖ್ಯಮಂತ್ರಿಗಳ ಗಮನವನ್ನ ಸೆಳೆಯಿತು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಮೊದಲಿದಾಗಿ ಸುಮಾರು 4 ವರ್ಷಗಳಿಂದ ನ್ಯಾಯಬದ್ಧ ಹೋರಾಟವನ್ನು ನಡೆಸ್ತಾ ಇರೋ ಸ್ಥಳೀಯ ರೈತರು ಜನ ಚಳುವಳಿಗಳ ರಾಜ್ಯ ನಾಯಕರುಗಳನ್ನು ಕ್ರಿಮಿನಲ್ಗಳಂತೆ ನಡೆಸಿಕೊಂಡು ಅನಗತ್ಯ ಬಲ ಪ್ರಯೋಗವನ್ನು ಮಾಡಿದ ಏರಿಯಾ ಡಿಸಿಪಿ ಸಚಿತ್ ಕುಮಾರ್ ಅವರನ್ನು ಕೂಡಲೇ ಅಮಾನತು ಮಾಡಬೇಕು. ಪೊಲೀಸ್ ಅತಿರೇಕದ ವರ್ತನೆಯ ಕುರಿತು ಸಮಗ್ರ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಈ ಇಡೀ ದುರ್ವರ್ತನೆಯ ಘಟನೆಯ ಕುರಿತಾಗಿ ಸರ್ಕಾರ ಅಧಿಕೃತ ಹೇಳಿಕೆಯನ್ನು ಹೊರಡಿಸಬೇಕು. ಇನ್ನು ಎರಡನೇದಾಗಿ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ಮಾಡಲು ದೇವನಹಳ್ಳಿ ತಾಲೂಕಿನ 13 ಹಳ್ಳಿಗಳ ಭೂಮಿಯನ್ನು ವಶಪಡಿಸಿಕೊಳ್ಳೋ ಇಡೀ ಯೋಜನೆಯನ್ನೇ ಸಂಪೂರ್ಣವಾಗಿ ಕೈಬಿಡಬೇಕು. ಇನ್ನು ಮೂರನೇದಾಗಿ ಕೂಡಲೇ ದೇವನಹಳ್ಳಿ ಚನ್ನರಾಯಪಟ್ಟಣ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡೋ ಕುರಿತಾಗಿ ರೈತರು ಮತ್ತು ಹೋರಾಟಗಾರರ ಜೊತೆಗೆ ಅಂತಿಮ ಸಭೆಯನ್ನು ನಡೆಸೋದಕ್ಕೆ ದಿನಾಂಕವನ್ನು ಇಂದೇ ನಿಗದಿಪಡಿಸಬೇಕು ಅನ್ನೋದಾಗಿತ್ತು. ಹೋರಾಟಗಾರರ ಕರೆಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜುಲೈ 4ರ ಬೆಳಿಗ್ಗೆ 11 ಗಂಟೆಗೆ ರೈತರ ಬೇಡಿಕೆ ಮತ್ತು ಸಮಸ್ಯೆ ಕುರಿತಾಗಿ ಸಮಗ್ರ ಸಭೆಯನ್ನು ನಡೆಸೋದಾಗಿ ತಿಳಿಸಿದ್ದಾರೆ. ಇದಕ್ಕೊಪ್ಪಿದ ರೈತ ಹೋರಾಟಗಾರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಚನ್ನರಾಯಪಟ್ಟಣ ಹೋಬಳಿಯ ರೈತ ಹೋರಾಟ ತಿಳಿಯದ ವಿಷಯ ಏನಲ್ಲ. ಕಳೆದ 4 ವರ್ಷಗಳಿಂದ ಪ್ರತಿಭಟನೆ, ಧರಣಿ, ರಸ್ತೆ ರೋಕೋ, ಜಾಥಾ, ಸತ್ಯಾಗ್ರಹ, ಸಭೆ, ಮನವಿಗಳ ಮೂಲಕ ರೈತರು ಚಪ್ಪಲಿ ಸವಿಸ್ತಾ ಇರೋದು ಗೊತ್ತೇ ಇದೆ. ಗೊತ್ತಿದ್ದೂ ಕೂಡ ಮುಖ್ಯಮಂತ್ರಿಗಳು ಮುಂದೆ ತಳ್ತಾ ಇದ್ದಾರೆ. ರೈತರ ಸಹನೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದು ನಿಧಾನ ದ್ರೋಹ ಅಲ್ವಾ? ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಆಯ್ಕೆ ಮಾಡಿಕೊಂಡ ಸರ್ಕಾರನೇ ರೈತರನ್ನ ಕಡೆಗಣಿಸಿದ್ರೆ ಇದು ಜನಪರ ರೈತಪರ ಸರ್ಕಾರನ? ಕೈಗಾರಿಕಾ ಸಚಿವ MB ಪಾಟೀಲ್ ಚನ್ನರಾಯಪಟ್ಟಣ ಹೋಬಳಿಯ 3 ಹಳ್ಳಿಗಳ 495 ಎಕರೆ ಭೂ ಸ್ವಾಧೀನ ಇಲ್ಲ ಅಂತ ಹೇಳಿದ್ದಾರೆ. ಮುಂದುವರೆದು ಕೈಗಾರಿಕೆಗಳು ಬೇಕು, ರೈತರಿಗೂ ಕೂಡ ಅನುಕೂಲ ಆಗುತ್ತೆ, ಉದ್ಯೋಗ ಕೂಡ ಸೃಷ್ಟಿ ಆಗುತ್ತೆ ಅಂತ ರೈತರೊಂದಿಗೆ ರಾಜಿ ಕಬೂಲಿಗೆ ಇಳಿದಿದ್ದಾರೆ. ಸಚಿವರು ಹೀಗೆ ಹೇಳ್ತಾ ಇರೋದು ಹಾಗೂ ಮುಖ್ಯಮಂತ್ರಿಗಳು ಜೂನ್ 4ರಂದು ಸಭೆ ಕರೆದಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದೇನೆಂದ್ರೆ ದೇವನಹಳ್ಳಿ ಸುತ್ತಮುತ್ತಲಿನ ಭೂಮಿಗೆ ಬಂಗಾರಕ್ಕಿಂತನೂ ಹೆಚ್ಚಿನ ಬೆಲೆ ಇದೆ. ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳವನ್ನು ಹೂಡಿರೋ ರಿಯಲ್ ಎಸ್ಟೇಟ್ ದಂಧೆಕೋರರು ರಾಜಕಾರಣಿಗಳ ಬೆನ್ನನ್ನು ಬಿದ್ದು ಹೇಗಾದರೂ ಸರಿ ಭೂ ಸ್ವಾಧೀನದಿಂದ ಹಿಂದೆ ಸರಿಬೇಡಿ ಅನ್ನೋ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯ ಪುಢಾರಿಗಳನ್ನು ಮತ್ತು ಕಮಿಷನ್ ಏಜೆಂಟರನ್ನ ಛೂ ಬಿಟ್ಟು ಕಷ್ಟದಲ್ಲಿರೋ ರೈತರನ್ನ ಕಂಡು ಹಿಡಿಯೋದಕ್ಕೆ, ಭೂಮಿಯನ್ನ ಮಾರಿಸೋದಕ್ಕೆ ಅವರ ಮನವೊಲಿಸ್ತಾ ಇದ್ದಾರೆ. ಅದನ್ನೇ ಮುಂದಿಟ್ಟು ಭೂ ಸ್ವಾಧೀನ ಸಮರ್ಥಿಸಿಕೊಳ್ಳಲು ಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿಯವರ ಮೇಲೂ ಕೂಡ ರಿಯಲ್ ಎಸ್ಟೇಟ್ ಕುಳಗಳು ಒತ್ತಡವನ್ನು ತಂದಿದ್ರು. ಅವರು ಒತ್ತಡಕ್ಕೆ ಒಳಗಾಗಿ ದೇವನಹಳ್ಳಿಯ ಸುತ್ತಮುತ್ತಲಿನ ಒಂದಷ್ಟು ರೈತರ ಜೊತೆಗೆ ಸಭೆಯನ್ನು ನಡೆಸಿ ರೈತರು ಭೂಮಿಯನ್ನು ಕೊಡೋದಕ್ಕೆ ಒಪ್ಪಿದ್ದಾರೆ ಅಂತ ಘೋಷಿಸಿದ್ರು. ಆದರೆ ಬಿಜೆಪಿ ಸರ್ಕಾರ ಬಿದ್ದು ಹೋಗಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಆ ಯೋಜನೆ ಅಲ್ಲಿಗೆನೆ ಸ್ಥಗಿತಗೊಂಡಿತು. ರಿಯಲ್ ಎಸ್ಟೇಟ್ ದಂಧೆ ಚಾಲ್ತಿಯಲ್ಲಿತ್ತು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್.
ಈಗ ಜೂನ್ 25ರಂದು ನಡೆದ ಬೃಹತ್ ದೇವನಹಳ್ಳಿ ಚಲೋದಿಂದ ನಿಜಕ್ಕೂ ಕಂಗಾಲಾಗಿರೋರು ರಿಯಲ್ ಎಸ್ಟೇಟ್ ಕುಳಗಳೇ. ಅವರು ಸ್ಥಳೀಯ ಪುಢಾರಿಗಳು, ಏಜೆಂಟರನ್ನ ಬಿಟ್ಟು ರೈತರ ಮನವೊಲಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಇದೆ. ರಿಯಲ್ ಎಸ್ಟೇಟ್ ಕುಳಗಳ ತಾಳಕ್ಕೆ ತಕ್ಕಂತೆ ಕುಣಿತಾ ಇರೋ ಕೈಗಾರಿಕಾ ಸಚಿವ MB ಪಾಟೀಲ್ ಕೂಡ ಕೈಗಾರಿಕೆ ಬೇಕು, ರೈತರು ಸಹಕರಿಸಬೇಕು ಅನ್ನೋ ರಾಗವನ್ನ ಎಳಿತಾ ಇದ್ದಾರೆ. ಇದಕ್ಕೆ KIADB ಅಧಿಕಾರಿಗಳು ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ. ಅಕಸ್ಮಾತ್ ರಿಯಲ್ ಎಸ್ಟೇಟ್ ಕುಳಗಳ ದುಷ್ಟ ಯೋಜನೆ ಕಾರ್ಯಗತವಾಗಿ ಪುಢಾರಿಗಳ ಪುಸಲಾವಣೆಗೆ ರೈತರ ಒಳಗಾಗಿ ಭೂಮಿಯನ್ನ ಮಾರೋದಕ್ಕೆ ಮುಂದಾದ್ರೆ, ಮಾರುವವರ ಪರ್ಸೆಂಟೇಜ್ ಹೆಚ್ಚಾದ್ರೆ ಚಿತ್ರಣವೇ ಬದಲಾಗುತ್ತೆ. ಆ ಮಾರುವವರ ಪರ್ಸೆಂಟೇಜನ್ನ ಜುಲೈ 4ರ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಮುಂದಿಟ್ಟು ರೈತರು ಒಪ್ಪಿದ್ದಾರೆ, ವಿರೋಧಿಸುವವರ ಸಂಖ್ಯೆ ಬಹಳನೇ ಕಡಿಮೆ ಇದೆ ಅನ್ನೋ ತರ್ಕವನ್ನ ಮಂಡಿಸೋ ಯೋಜನೆ ಇದೆ. ಅದು ರೈತ ಹೋರಾಟವನ್ನ ಮಂಡಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಈದಿನ.com ರೈತ ಮುಖಂಡರಾದ ಕಾರಹಳ್ಳಿ ಶ್ರೀನಿವಾಸ್ ಅವರನ್ನ ಸಂಪರ್ಕಿಸಿದಾಗ, ಹೌದು, ಈ ತರಹದ ಸುದ್ದಿಗಳು ಹರಿದಾಡ್ತಾ ಇದೆ, ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಅದರಲ್ಲೂ ನಿನ್ನೆಯ ಬೃಹತ್ ಹೋರಾಟ, ಅದಕ್ಕೆ ಜನ ಸ್ಪಂದಿಸಿದ ರೀತಿ, ಮಾಧ್ಯಮಗಳ ಬೆಂಬಲ ಎಲ್ಲವನ್ನೂ ನೋಡಿ ಭಯಕ್ಕೆ ಬಿದ್ದು ಭೂಗಳ್ಳರು ಇಂತಹ ಕೆಟ್ಟ ಕೆಲಸಕ್ಕೆ ಕೈ ಹಾಕಿರಲೂಬಹುದು. ನಮಗೆ ಇದೇನು ಹೊಸತಲ್ಲ, ಈ ಹಿಂದೆಯೂ ಕೂಡ ನಡೆದಿತ್ತು. ಆದರೆ ನಮ್ಮ ರೈತರು ಒಗ್ಗಟ್ಟಾಗಿದ್ದಾರೆ, ಅಂತಹ ಯಾವ ಆಮಿಷಕ್ಕೂ ಕೂಡ ಬಲಿಯಾಗೋದಿಲ್ಲ. ನಮಗೆ ಭೂಮಿ ಬೇಕು, ಅದಕ್ಕಾಗಿಯೇ ಈ ಹೋರಾಟ ಅಂತ ಹೇಳಿದ್ದಾರೆ. ಅಂದರೆ ರೈತರ ಮನವೊಲಿಸುವಿಕೆ, ಪುಸಲಾವಣೆ, ನಿರಂತರ ಪ್ರಕ್ರಿಯೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಇದು ಹಿಂದಿನ ಸರ್ಕಾರದಲ್ಲೂ ಕೂಡ ಇತ್ತು. ಈಗ ಹೋರಾಟ ತೀವ್ರ ಆದಂತೆ ಇದು ಕೂಡ ಜೋರಾಗಿದೆ. ಹಣವಂತ ರಿಯಲ್ ಎಸ್ಟೇಟ್ ಕುಳಗಳು, ಅಧಿಕಾರಿಗಳು, ಅಧಿಕಾರಸ್ಥ ರಾಜಕಾರಣಿಗಳು ಯಾವುದಕ್ಕೂ ಕೂಡ ಹೇಸಿದವರು. ಇವರ ಬಳಿ ಅಧಿಕಾರ, ಕಾನೂನು, ಪೊಲೀಸ್, ತೋಳ್ಬಲ ಎಲ್ಲನೂ ಕೂಡ ಇದೆ. ಈ ವಿಷವರ್ತಲ ಹೂಡುವ ಊಟಕ್ಕೆ ರೈತರು ಬಲಿಯಾಗದಿರಲಿ, ಜನ ಬೆಂಬಲವೂ ಕೂಡ ಜೊತೆಗಿರಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.